ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ. ಬನ್ನಿ, ನಿಮ್ಮ ಲವ್ ಲೈಫಲ್ಲಿ ಏನು ಬದಲಾವಣೆ ಬರ್ತಿದೆ, ವಾಟ್ ನೆಕ್ಸ್ಟ್, ನಿಮ್ಮ ಪಾರ್ಟ್ನರ್ ನೆಕ್ಸ್ಟ್ ಮೂವ್ ಏನಿದೆ ನಿಮ್ಮ ಪರವಾಗಿ ನೋಡುವ. ಓಹೋ, ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಫೈನಾನ್ಷಿಯಲಿ ಏನು ಮಾಡ್ತಿದ್ದೀರಾ, ಏನು ನಿರ್ಧಾರ ತಗೊಂಡಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದಾರೆ. ಕೋರ್ಟಿಗೆ ನಿಮ್ಮ ಒಂದು ವಿಚಾರಗಳು ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೊ ಡೈವೋರ್ಸ್ ಆಗುತ್ತಾ ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ. ಏನು ನಿರ್ಧಾರ ತಗೊಳಕ್ಕಾಗ್ದಿರ ಒಂದು ರೀತಿ ಬಂಧನ ಅವರಿಗೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಮೇಲೆ ಅವರು ಲೀಗಲ್ ಆಗಿ ಅಥವಾ ಫೈನಾನ್ಷಿಯಲಿ ಏನಾದರೂ ರೀಸನ್ ಇದೆಯಾ ತಗೊಳ್ಳೋಕ್ಕೆ, ಆಕ್ಷನ್ ತಗೊಳ್ಬಹುದಾ ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ಏನು ಆಕ್ಷನ್ ಸಿಗ್ತಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಏನೋ ಟವರ್ ಮೂಮೆಂಟ್, ಏನೋ ಒಂದು ಮನೆ ಮುರಿಯುವಂಥ ಕೆಲಸಕ್ಕೆ ಕೈ ಹಾಕಿದ್ರು. ಯಾರು ಕೈ ಹಾಕಿದ್ರು ಇದು ಗೊತ್ತಾಗಿ ಒಂದಷ್ಟು ಸಮಸ್ಯೆಗಳು ಆಗಿದೆ. ಸೊ ಹಾಗಾಗಿ ಇನ್ಮುಂದೆ ಅವರು ನಾನು ಅಳ್ತಾ ಕೂರಬಾರ್ದು, ನನ್ನ ಲೈಫಲ್ಲಿ ನಾನು ಚೆನ್ನಾಗಿರ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಚೆನ್ನಾಗಿರ್ತಾರೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ಒಂದ್ ಕಡೆ ಅವರು ಸಿಂಗಲ್ ಆಗಿ ನೀವು ಬಂದೇ ಬರ್ತೀರಾ, ಪ್ರೀತಿ ಸಿಗುತ್ತೆ ಅಂತ ವೇಟಿಂಗ್ ಲಿಸ್ಟ್ ಅಲ್ಲಿ ಅವ್ರು ನಿಮ್ಮ ಪ್ರೀತಿನ ಇಟ್ಕೊಂಡು ಬೇರೆ ಪ್ರೀತಿನ ಒಂದ್ ರೀತಿ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಇನ್ ಕೆಲವರು ಸೊ ಫೈನಾನ್ಷಿಯಲ್ ವಿಚಾರಕ್ಕೆ ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ರಿಲೇಶನ್ಶಿಪ್ ಅಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ ಅನ್ನುವಂಥದ್ದು ಇಬ್ಬರಿಗೂ ಗೊತ್ತಿದೆ. ಸೊ ಹಾಗಾಗಿ ಈ ಒಂದು ಆರ್ಗ್ಯುಮೆಂಟ್ ಇಂದ ಯಾವುದೇ ಪ್ರಯೋಜನ ಇಲ್ಲ. ನಿಮ್ಮಿಬ್ರು ಮಧ್ಯೆ ದೇವ್ರೇ ಎಷ್ಟು ಬಂದ್ ಹೇಳಿದ್ರು ದೇವರಿಗೂ ಕೂಡ ನಿಮ್ಮಿಬ್ರು ಮಧ್ಯೆ ಯಾವುದೇ ಒಂದು ಗೌರವ ಸಿಕ್ಕಿಲ್ಲ ಅಥವಾ ಇಲ್ಲ. ಸೊ ಏನೇ ಮಾಡಿದ್ರು ನಿಮ್ಮ ಮೂಗಿನ ನೇರಕ್ಕೆ ನಿಮಗ್ ಬೇಕಾದ ಹಾಗೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದು ನಿಮ್ಗೂ ಗೊತ್ತಿದೆ. ಮತ್ತೆ ಆ ಭಗವತಿ ನಿಮ್ಮನ್ನ ರಕ್ಷಣೆ ಮಾಡ್ತಿರುವಂತಹ ದೇವಿಗೂ ಕೂಡ ಗೊತ್ತಿದೆ. ಸೊ ನಿಮ್ಮಿಬ್ರು ಮಧ್ಯೆ ಆರ್ಗ್ಯುಮೆಂಟ್ ಏನಾಗ್ತಿದೆ ಅಥವಾ ಅಗ್ರಿಮೆಂಟ್ ಏನಾಗಿತ್ತು ಅದನ್ನ ಮರ್ತಿದ್ದೀರಾ ಅನ್ನುವಂಥದ್ದು ಇದೆ. ಒಂದು ರೀಕಾಲ್ ಎಲ್ಲಿ ಇದೆ ಅನ್ನುವಂಥದ್ದು ಇದೆ. ನಿಮ್ ಪಾರ್ಟ್ನರ್ ಪಟ್ಟಣದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಯಾವ ಪಟ್ಟಣ, ಚನ್ನಪಟ್ಟಣನ ಗೊತ್ತಿಲ್ಲ, ಮೈಲಾರಪಟ್ಟಣ ಸಮಥಿಂಗ್ ಏನೋ ಪಟ್ಟಣದಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಮೇ ಬಿ ಆ ಊರ ಹೆಸರು ಪಟ್ಟಣ ಇರಬಹುದು. ಸಮಥಿಂಗ್ ಹಿಂದೆ ಮುಂದೆ ಇರೋದು ಬಿಟ್ಕೊಟ್ಟಿಲ್ಲ, ಸೀಕ್ರೆಟ್ ಇರಬಹುದು. ಸೊ ಅವರು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ನೀವೆಲ್ಲೇ ಇದ್ರು ಅನ್ನುವಂಥದ್ದು ಕೂಡ ಇದೆ. ಸೊ ಈಗಾಗ್ಲೇ ನಿಮ್ಮನ್ನ ಹುಡುಕಿ ಅವರು ಸುಸ್ತಾಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದು ಪ್ರಯಾಣ ಹೊರಟಿದ್ದಾರೆ ಒಬ್ರೇನೆ, ಯಾರಿಗೂ ಹೇಳ್ದಿರಾ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಒಂದ್ ರೀತಿ ಸಪ್ರೇಷನ್ ಅಲ್ಲಿ ಇರೋರ ಎನರ್ಜಿ ಜಾಸ್ತಿ ಇದೆ. ಸೊ ಸಪ್ರೇಷನ್ ಅಲ್ಲಿ ಇರೋರು ವಾಟ್ ನೆಕ್ಸ್ಟ್ ಅಂತ ಕೇಳೋದಾದ್ರೆ ನಿಮ್ ಪಾರ್ಟ್ನರ್ ನಿಮ್ಮನ್ನ ಹುಡ್ಕೊಂಡ್ ಬರ್ತಿದ್ದಾರೆ. ಸೊ ನೀವು ಅವ್ರಿಗೆ ಇಂಪಾರ್ಟೆಂಟ್ ಕೊಡ್ತಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನೀವು ನಿಮ್ ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡ್ತಿದ್ದೀರಾ. ಅವ್ರಿಗೆಲ್ಲೋ ಡೌಟ್ ಇದೆ, ನೀವು ಬೇರೆ ಪರ್ಸನ್ ಜೊತೆ ಇದ್ದೀರೇನೋ ಅನ್ನುವಂಥ ಡೌಟ್ ಕೂಡ ಬರ್ತಾ ಇದೆ. ಸೊ ಫ್ಯೂಚರ್ ಅಲ್ಲಿ ಯಾರನ್ನೋ ನೋಡ್ಕೊಂಡು ಸೆಟ್ಲ್ ಆಗ್ಬಿಡ್ತೀರಾ ಅನ್ನುವಂಥ ಭಯ ಕೂಡ ಅವರಿಗೆ ಕಾಡ್ತಾ ಇದೆ. ಬಟ್ ಅವರಿಗೆ ಅನ್ನಿಸ್ತಾ ಇದೆ ನೀವು ಬೇರೆಯವ್ರನ್ನ ನೋಡ್ಕೊಂಡು ಸೆಟ್ಲ್ ಆದ್ರೂ ನಿಮ್ ಜೀವನಕ್ಕೆ ಅವರ ಪ್ರೀತಿನ ಯಾರು ಕೊಡೋದಿಲ್ಲ. ನೀವು ಅವರಿಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತೀರಾ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇನ್ ಕೆಲವರಿಗೆ ಅವರು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಸ್ಥಾನನ ಬೇರೆ ಯಾರು ಕೊಡಕ್ ಸಾಧ್ಯ ಇಲ್ಲ ಅಂತ. ಸೊ ಇಲ್ಲಿ ಟು ಬಿ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಕೆಲವ್ರ ಎನರ್ಜಿ ಹೇಗಿದೆ ಅಂದ್ರೆ ನಿನ್ಗಿಷ್ಟ ಬಂದವ್ರ ಜೊತೆ ನೀನು ಇರು, ನನ್ಗಿಷ್ಟ ಬಂದವ್ರ ಜೊತೆ ನಾನು ಇರ್ತೀನಿ, ಆದ್ರೆ ನಾವಿಬ್ರು ಒಟ್ಟಿಗೆ ಇರೋಣ ಅಂತ. ಸೊ ಹೊರಗಡೆ ಬೇರೆ ಬೇರೆ ಜೊತೆ ಊರೆಲ್ಲ ಮೇಯ್ಕೊಂಬಂದ್ ಮನೇಲಿ ಮಳ್ರೋ ತರ ಇರ್ತಾರಲ್ಲ ಅಂತ ಅಯೋಗ್ಯರ ತರ ಇಲ್ಲಿ ಎನರ್ಜಿ ಇದೆ. ಸಾರಿ ಟು ಸೇ, ಬಟ್ ಆ ಥರನೇ ಇದೆ. ಸೊ ನೀನ್ ಏನ್ ಬೇಕಾದ್ರೂ ಹೊರಗಡೆ ಮಾಡ್ಕೊಂಬ, ನಾನ್ ಏನ್ ಬೇಕಾದ್ರೂ ಹೊರಗಡೆ ಮಾಡ್ಕೊಂಬರ್ತೀನಿ, ಮನೇಲಿ ನಾವಿಬ್ರು ಏನ್ ಪ್ರಣಯ ಪಕ್ಷಿಗಳ ಹಾಗೆ ಇರೋಣ ಅನ್ನೋ ರೀತಿಲಿ ಇದೆ ಇಲ್ಲಿ. ಸೊ ಯಪ್ಪ, ಇಂಥ ಜನಗಳ್ನ ನಾನು ರೀಡಿಂಗ್ ಕೆಲವು ಸತಿ ನಿಜವಾಗ್ಲೂ ರಿಗ್ರೆಟ್ಸ್ ಆಗತ್ತೆ. ಯಾಕಪ್ಪ ಕಲಿಬಾರ್ದಾಗಿತ್ತು ಅಂತ. ಕೆಲವು ಎನರ್ಜಿ, ಕೆಲವು ಪರ್ಸನಲ್ ರೀಡಿಂಗ್ಸ್ ಅಂತೂ ಆಶ್ಚರ್ಯ ತರಿಸುತ್ತೆ, ಈ ಥರ ರಿಲೇಶನ್ಶಿಪ್ ಎಲ್ಲ ಇರುತ್ತಾ ಅಂತ. ಸೊ ಒಟ್ನಲ್ಲಿ ರೀಮ್ಯಾರೇಜ್ ಆಗ್ಬೇಕು ನೀವಿಬ್ರು ಅನ್ನುವಂಥದ್ದು ಇದೆ. ಸಪ್ರೇಷನ್ ಸಿಂಗಲ್ಸ್ ಇದ್ರೆ ಮ್ಯಾರೇಜ್ ಕಮಿಟ್ಮೆಂಟ್ ತಗೊಂಬಂದು ಕೊಡ್ತಾರೆ ನಿಮ್ ಪಾರ್ಟ್ನರ್ ಖಂಡಿತವಾಗ್ಲು.
ಇನ್ ಕೆಲವರಿಗೆ ಸಿಂಗಲ್ಸಿಗೆ ನ್ಯೂ ಪರ್ಸನ್ ಜೊತೆ ನಿಮ್ ಮ್ಯಾರೇಜ್ ಕಮಿಟ್ಮೆಂಟ್ ಬರುತ್ತೆ. ಈ ಸೂರ್ಯ ನಿಮ್ ಜೀವನದಲ್ಲಿ ತುಂಬಾನೇ ಬೆಳಕನ್ನ, ತುಂಬಾ ಸುಡೋ ಬಿಸಿಲನ್ನ ತಗೊಂಬಂದಿದ್ದಾನೆ. ಜೊತೆಗೆ ಇನ್ ಕೆಲವರಿಗೆ ಈ ಒಂದು ಕಮಿಟ್ಮೆಂಟ್ ತುಂಬಾ ಒಂದು ಎಕ್ಸ್ಪೆನ್ಸಿವ್ ಕಮಿಟ್ಮೆಂಟ್, ತುಂಬಾ ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರುವಂಥ ಕಮಿಟ್ಮೆಂಟ್ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಟೈಮಿಗೋಸ್ಕರ ಕಾಯ್ತಾ ಇರೋರು ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟು ಬಂದ್ರೆ ಮಾತ್ರ ಈ ಲೈಫ್ ಒಂದು ಹ್ಯಾಪಿ ಲೈಫ್ ಆಗೋದಕ್ಕೆ ಸಾಧ್ಯ ಅಂತ ಕಾಯ್ತಾ ಇದ್ದಾರೆ. ಸೊ ಟೈಮ್ ಈಸ್ ಎವ್ರಿಥಿಂಗ್. ವೀಲ್ ಆಫ್ ಫಾರ್ಚೂನ್ ಇಲ್ಲಿ ವೇಟಿಂಗ್ ಅನ್ನ ಹೇಳ್ತಾ ಇದೆ. ಬಾಟಮ್ ಆಫ್ ದಿ ಡೆಕ್ ಮೂನ್ ಇಲ್ಲಿ ಸೀಕ್ರೆಟ್ಸ್ ಅನ್ನ ಹೇಳ್ತಿದೆ. ಸೊ ಕೆಲವು ಸೀಕ್ರೆಟ್ಸ್ ರಿವೀಲ್ ಆಗತ್ತೆ, ರಿವೀಲ್ ಆಗಿದೆ. ಸೊ ರಿವೀಲ್ ಆಗಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ವೇಟ್ ಮಾಡಿ. ಡಿವೈನ್ ಟೈಮಿಂಗ್ ಇಲ್ಲಿ ಇದೆ. ಡಿವೈನ್ ಟೈಮಿಂಗ್ ಬರೋವರೆಗೂ ಯಾವುದೇ ನಿರ್ಧಾರನ ತಗೊಳ್ಬೇಡಿ. ಸದ್ಯಕ್ಕೆ ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇನ್ನ ಹೆಚ್ಚಿನ ದುಡ್ಡಿರೋರು ಯಾರು ಸಿಗ್ತಾರೆ ಅಂತ ಕೂಡ ಕೆಲವರು ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ ಪಾರ್ಟ್ನರ್ ನಿಮ್ ಬಗ್ಗೆ ಕಮಿಟ್ಮೆಂಟ್ ಕೊಡುವಂತ ನಿರ್ಧಾರದಲ್ಲಿ ಇದ್ದಾರೆ. ಕೆಲವರು ನೀನು ಏನ್ ಬೇಕಾದ್ರೂ ಮಾಡು, ನಾನು ಏನ್ ಬೇಕಾದ್ರೂ ಮಾಡು ಅಂತಿದ್ದಾರೆ. ಕೆಲವರು ಏಜ್ ಡಿಫರೆನ್ಸ್ ಇರೋರು ಕೂಡ ತುಂಬಾ ಆಟನ ಆಡ್ತಿದ್ದಾರೆ. ಅವರಿಗೂ ಕೂಡ ತಕ್ಕ ಶಾಸ್ತಿ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಕೆಲವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಸೋ ಮೆನಿ ಎನರ್ಜೀಸ್ ಇಲ್ಲಿದೆ. ಸೊ ಹಾಗಾಗಿ ನಿಮ್ಮ ಲವ್ ಲೈಫ್ ಅಲ್ಲಿ ಸಾಕಷ್ಟು ಪಾಸಿಟಿವಿಟಿ ಜೊತೆಗೆ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಬರ್ತಿದೆ. ಎಸ್, ಆರ್ಗ್ಯುಮೆಂಟ್ ಇದೆ. ಬಂದು ಜಗಳ ಮಾಡಿ ಹೋಗ್ತಾರೆ. ಫಸ್ಟ್ ಸತಿ ಬಂದು ಜಗಳ ಮಾಡಿ ಹೋಗ್ತಾರೆ. ಎರಡನೇ ಸತಿ ಅವರು ವಾಪಸ್ ಬಂದು ನಿಮ್ಗೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಅನ್ನ ಕೊಡ್ತಾರೆ. ಮತ್ತೆ ಲೈಫ್ ಲಾಂಗ್ ನಿಮ್ ಜೊತೆ ಇರ್ತಾರೆ. ಇಲ್ಲ ಅಂದ್ರೆ ಸಿಂಗಲ್ ಆಗಿ ಇರ್ತಾರೆ. ಅವ್ರಿದ್ರೆ ನಿಮ್ ಜೊತೆ ಇರ್ತಾರೆ, ಇಲ್ಲ ಸಿಂಗಲ್ ಆಗಿ ಇರ್ತಾರೆ. ಆ ತರ ಎನರ್ಜಿ ಕೂಡ ಇದೆ. ಬಟ್ ಯಾರು ಈ ಒಂದು ಬ್ರೇಕಪ್ಪಿಗೆ ಕೈ ಹಾಕೋದು, ಯಾರು ಈ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಮಾಡಿದ್ರು, ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಕ್ರಿಯೇಟ್ ಮಾಡಿದವರು ಮದುವೆ ಅನ್ನುವಂಥ ವಿಚಾರದಲ್ಲಿ ಇಟ್ಕೊಂಡು ಆಟನ ಆಡ್ಸಿದ್ರು. ಅವರಿಗೆ ಈಗ ಊರ್ ಬಿಟ್ಟು ಹೋಗುವಂತ ಸಮಯ. ಸೊ ಊರ್ ಬಿಟ್ಟು ಹೋಗ್ತಾರೆ. ಸಾಕಷ್ಟು ತೊಂದರೆ ಅವರಿಗೆ ಆಗಬೇಕು. ಬಟ್ ಅವರು ಒಂದು ರಕ್ಷಣೆಯಲ್ಲಿ ಇರೋದ್ರಿಂದ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಗೆ ಏನೇನ್ ಸೆಕ್ಯೂರಿಟಿ ಬೇಕೋ ಅದೆಲ್ಲ ಮಾಡಿರೋ ಮೂರ್ಖರಾಗಿರೋದ್ರಿಂದ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ಹೈ ಎನರ್ಜಿಲಿ ಇದೆ. ಸೊ ಥರ್ಡ್ ಪಾರ್ಟಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ, ಥರ್ಡ್ ಪಾರ್ಟಿ ಏನ್ ಡಿಸೈಡ್ ಮಾಡ್ತಿದೆ, ಆ ತರ ನಿಮ್ಮಿಬ್ರು ಜೀವನ ನಡೀತಿದೆ. ನಿಮ್ಮಿಬ್ರಷ್ಟು ಮುಟ್ಟಾಳ್ರು ಇನ್ನೊಬ್ರು ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ರಿಲೇಶನ್ಶಿಪ್ ಬೆಟರ್ಮೆಂಟ್ ಆಗತ್ತೆ ಆಗಲ್ಲ ಅನ್ನೋದ್ಕಿಂತ ನೀವು ನಿಮ್ಮ ಲೈಫನ್ನ ಬೆಟರ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಪಾರ್ಟ್ನರ್ ಲೈಫನ್ನ ಬೆಟರ್ ಮಾಡುವಂತ ನಿರ್ಧಾರಕ್ಕೆ ಬರೀರಂತೆ. ಸೊ ಇನ್ನೊಬ್ರು ಥರ್ಡ್ ಪಾರ್ಟಿ ಜೀವನದಲ್ಲಿ ನೀವ್ ಒಂದ್ ರೀತಿ ತೊಗಲ್ಗೊಂಬೆ ತರ ಅಥವಾ ಆಟದ ವಸ್ತು ತರ ಅವ್ರು ನಿಮ್ಮನ್ನು ಉಪಯೋಗಿಸ್ಕೊಳ್ತಿದ್ದಾರೆ. ಅದ್ ಗೊತ್ತಿದ್ದು ಗೊತ್ತಿಲ್ದಿರೋ ಹಾಗೆ ನೀವು ಮೂರ್ಖರಾಗಿ ಹಾಡಿದ್ರೆ ಸೊ ಅದಕ್ಕೆ ಹೊಣೆ ಯಾರು ಅಲ್ಲ, ನೀವೇನೆ. ಕಾಲಾಯ ತಸ್ಮೈ ನಮಃ ಅಂತ ವೀಲ್ ಆಫ್ ಫಾರ್ಚೂನ್ ಹೇಳ್ತಾ ಇರೋದ್ರಿಂದ ಈ ಒಂದು ಟೈಮಿಂಗ್ ಸ್ಪಿನ್ ಮಾಡಿ ಬಿಟ್ಟಿದ್ದಾಳೆ ಇವಾಗ. ಸೊ ಥರ್ಡ್ ಪಾರ್ಟಿ ಬಿಟ್ಟಿದ್ದಾನೆ ಇವಾಗ. ಸೊ ಯಾರಾದ್ರೂ ಆಗಿರ್ಲಿ, ಅವ್ರು ಹೇಳಿದ ಜಾಗದಲ್ಲಿ ಅದಿದೆ. ನಿಮ್ಮ ಲೈಫ್ ಕಂಟ್ರೋಲ್ ಥರ್ಡ್ ಪಾರ್ಟಿ ತಗೊಳ್ಳೋದ್ ಬಿಟ್ಟು ದೇವ್ರು ನಿಮ್ ಲೈಫನ್ನ ಕಂಟ್ರೋಲಿಗೆ ತಗೊಂಡು ಈ ತರ ಇರ್ಬೇಡಿ ಅಂತ ಹೇಳಿದಾಗ ನೀವ್ ಆ ತರ ಇರಬಾರ್ದಾಗಿತ್ತು. ಸೊ ಏನನ್ ಮಾಡಬಾರ್ದು ಅಂತ ಅದನ್ನೇ ಮಾಡಿದೀರಾ. ಬಟ್ ಜಸ್ಟಿಸ್ ನಿಮ್ಮ ಪರವಾಗಿ ಇದೆ, ನ್ಯಾಯ ನಿಮ್ಮ ಪರವಾಗಿ ಇದೆ. ನಿಮ್ಮಿಬ್ರು ಮಧ್ಯ ಯಾರು ಬಂದ್ರೋ ಅವರಿಗೆ ತಕ್ಕ ಶಾಸ್ತಿ ಖಂಡಿತವಾಗ್ಲೂ ಇದೆ. ಒಳ್ಳೇದಾಗ್ಲಿ ಅಂತ ಹಾರೈಸೋದಷ್ಟೇ ನನ್ನ ಕೆಲಸ. ಹಾರೈಸ್ತೀನಿ, ಒಳ್ಳೇದಾಗ್ಲಿ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್ ಆಫ್ ಯುವರ್ ಡ್ಯಾಮ್ ಲೈಫ್. ಓಕೆ, ಟೇಕ್ ಕೇರ್.